ಈ ವಿಡಿಯೋದಲ್ಲಿ ಯೂಟ್ಯೂಬ್ ಮಾನಿಟೇಷನ್ನ ಹೊಸ ರೂಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಟಿಲ್ ಜನವರಿ 31, 2027 ಅಂದರೆ ಮುಂದಿನ ವರ್ಷದ ಜನವರಿ 31ರವರೆಗೂ ಓಲ್ಡ್ ಮಾನಿಟೇಷನ್ ಎಲಿಜಿಬಿಲಿಟಿ ಈ ರೀತಿ ಇದೆ. ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬರ್ ಇರಬೇಕು, 4000 ವಾಚ್ ಅವರ್ಸ್ ಇರಬೇಕು, 12 ತಿಂಗಳ ಒಳಗೆ 4000 ವಾಚ್ ಅವರ್ಸ್ ಇರಬೇಕು, 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ನೆಕ್ಸ್ಟು ಶಾರ್ಟ್ಸ್ ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರಲ್ಲ ಅವ್ರಿಗೆ ಇದು ಲಾಸ್ಟ್ 90 ಡೇಸಲ್ಲಿ 10 ಮಿಲಿಯನ್ಸ್ ವ್ಯೂಸ್ ಆಗಿರಬೇಕು. ಸೊ ಈ ರೀತಿ ಇದ್ದರೆ ಮಾತ್ರ ಮಾನಿಟೇಷನ್ಗೆ ಅಪ್ಲೈ ಆಗುತ್ತೆ. 2027 ಜನವರಿ 31 ಒಳಗಡೆ ಯಾರೆಲ್ಲ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊತಾರೋ ಯೂಟ್ಯೂಬ್ಗೆ ಅವರಿಗೆ ಅಪ್ಲೈ ಆಗುತ್ತೆ. ಸೊ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂತಂದರೆ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರು ಬೇಗ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅವರು ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ನ್ಯೂ ರೂಲ್ಸ್ ಯಾವ ರೀತಿ ಇದೆ ಅಂದರೆ ತುಂಬ ಹಾರ್ಡ್ ಫೇಸ್ ಇದೆ. ಏನಪ್ಪ ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಮಾಮೂಲಿ ಹೆಂಗೋ ಗೇನ್ ಮಾಡಿಬಿಡ್ಬೋದು, ಬಟ್ ಈಗ ಲಾಂಗ್ ಫ್ರಮ್ ವಾಚ್ ಅವರ್ಸ್ ಇದೆಲ್ಲ ತುಂಬ ಕಷ್ಟ. 8000 ವಾಚ್ ಅವರ್ಸ್ ಆಗಬೇಕು, 1 to double. ಓಕೆ, 6000 ಅಲ್ಲ, 7000 ಅಲ್ಲ, 8000 ವಾಚ್ ಅವರ್ಸ್ ಆಗಬೇಕು ವಿತಿನ್ 12 ಮಂತ್ಸಲ್ಲಿ. ಸೊ 12 ಮಂತ್ಸಲ್ಲಿ ವಾಚ್ ಅವರ್ಸ್ ಆಗಿಲ್ಲ ಅಂತಂದರೆ ಮತ್ತೆ ಕೌಂಟ್ ಆಗುತ್ತೆ. 1ರಿಂದ 8000ವರೆಗೂ ವಾಚ್ ಅವರ್ಸ್ ಆಗಲೇಬೇಕು. ನೆಕ್ಸ್ಟ್ ಇಲ್ಲಿ ಶಾರ್ಟ್ಸ್ ವ್ಯೂಸ್ ಏನು ಗೊತ್ತಾ, ಲಾಸ್ಟ್ 90 ಡೇಸಲ್ಲಿ 20 ಮಿಲಿಯನ್ಸ್ ವ್ಯೂಸ್ ಆಗಬೇಕು. ಹೊಸ ರೂಲ್ಸ್ ಇದು. 20 ಮಿಲಿಯನ್ಸ್ ವ್ಯೂಸ್ ಆದರೆ ಮಾತ್ರ ಎಲಿಜಿಬಲ್. ಸೊ ಹಂಗಿದ್ರೆ ಮಾನಿಟೇಷನ್ಗೆ ಅಪ್ಲಿಕೇಶನ್ನ ಕೇಳುತ್ತೆ ಯೂಟ್ಯೂಬಿಂದ. ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಏನಾದರೂ ದೊಡ್ಡದಾಗಿ ಅವ್ರು ಕಂಟೆಂಟ್ ಕ್ರಿಯೇಟರ್ ಆದ್ರು ಅಂದರೆ ನೆನೆಸ್ಕೊತಾರೆ. ಸೊ ನೋಡಪ್ಪ, ನಾವು ಬೇಗನೆ ಕ್ರಿಯೇಟ್ ಮಾಡ್ಬಿಟ್ಟು ಹೆಂಗೋ ಸೊ ದಡಕ್ಕೆ ಬಂದ್ಬಿಟ್ವಿ ಅಂತ. ಓಕೆನಾ? ಸೊ ಈ ರೀತಿ ಇದೆ ನೋಡಿ, ಓಲ್ಡ್ ರೂಲ್ಸ್ ಆ್ಯಂಡ್ ನ್ಯೂ ರೂಲ್ಸ್. ಸೊ ಹಾಗಾಗಿ ಬೇಗ ಯಾರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಅಂದ್ಕೊಂಡಿರೋ, ಯೋಚನೆಯಲ್ಲಿದ್ದೀರೋ ಅವರೆಲ್ಲ ಬೇಗ ಕಂಟೆಂಟ್ ಕ್ರಿಯೇಟರ್ ಆಗಿ. ಡಿಸ್ಪ್ಲೇನ ಕನ್ಸಿಸ್ಟೆನ್ಸಿ ಇವೆರಡೂ ಇದ್ದರೆ ಎಂಥ ವಾಚ್ ಅವರ್ಸ್ ಆಗಿರ್ಬೋದು, ಎಂಥ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಕಂಪ್ಲೀಟ್ ಬ್ರೇಕ್ ಮಾಡ್ಬೋದು. ಓಕೆನಾ? ಟ್ರೈ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಹೊಸ ಕಂಟೆಂಟ್ ಕ್ರಿಯೇಟರ್ಗೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಮರಿಬೇಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್.